ಏ ಪಾರ್ವತಿ, ಈಚೆ ಬಾರಮ್ಮ. ಹೊಸದಾಗಿ ಮದುವೆ ಮಾಡಿಕೊಂಡು 3 ಹೊತ್ತು ಅಂಗಡಿ ಮನೆ ಅಂತ ಹೇಗೆ ಕಾಲ ಕಳೆದಮ್ಮ? ಏನ್ರಿ ನಿಮ್ಗಳು ಯಾವಾಗಲೂ ಬರೀ ಇದೆ ಆತಲ್ಲ. ಅಲ್ಲ, ಪ್ರಶಾಂತ್ ಮತ್ತು ಸೂರ್ಯ ಬರೋ ಹೊತ್ತಾಯ್ತು. ನಾನು ಬೇಗ ಅಡಿಗೆ ಮಾಡಬೇಕು, ಅದೇನಂತ ಹೇಳಿ. ಓಹೋ, ಅಂದ್ರೆ ನಿಮ್ಮ ಇದರಿಗೆ ಅಷ್ಟೇ ನೀನು ಊಟಕ್ಕೆ ರೆಡಿ ಮಾಡ್ತೀಯ ಅಂದಂಗಾಯ್ತು ಬಿಡು. ಹಾಗಾದ್ರೆ ನಾಯಿಗೆ ಹೋಗ್ಬೇಕು ಪಾರ್ವತಿ. ಬನ್ರಿ, ನಿಮ್ಗೂ ಹೊಟ್ಟೆ ಹಸಿವಾಗಿದೆಯಲ್ಲ, ಬನ್ನಿ ನೀವು ಕೂಡ ಊಟ ಮಾಡೋದು ಅಂತ ಬನ್ನಿ. ಅಯ್ಯೋ ಪಾರ್ವತಿ, ಪಾರ್ವತಿ ಎಲ್ಲಿಗೆ ಹೊರ್ತಿರು? ನೀವೇ ಹೇಳಿದ್ರಲ್ರಿ. ಅಯ್ಯೋ ಅಯ್ಯೋ ಮರ್ತ್ ಬಿಟ್ರೇನು? ಹಸಿವಾಗಿದೆ ಅಂತ ಹೇಳಿದ್ರಲ್ಲ ನೀವೇ. ಬನ್ನಿ. ಅಯ್ಯೋ, ನಾನು ಹೇಳಿದ್ದು ಆ ಊಟಕ್ಕೆ ಅಲ್ಲ ಪಾರ್ವತಿ. ಬಾರೇ ನನ್ನ ಮನದ ಮಹಾರಾಣಿ. ನಿಮ್ದು ಯಾವಾಗಲೂ ಇದೇ ಗೋಳ ಆತ್ ನೋಡಿ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಹೃದಯಕ್ಕೆ ಪನ್ನೀರಲಿ ಅಭಿಷೇಕವ ಮಾಡಿಗಳು, ಅದರಲ್ಲಿ ಹೃದಯ ಶಿವಸವಸ ಆಸೆಗೆ ಸ್ಫೂರ್ತಿಗೆ ನೀಡಿಗಳು. ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ನೇಸರದ ಅಲ್ಲಗದಿ ಪ್ರಣಯಕ್ಕೆ ಶೋಭಾನವೇ. ಗೊತ್ತಿರಪ್ಪ ನೀವು. ಈಗಲಾದ್ರೂ ಸಂತೋಷ ಆಯ್ತಾ? ಊಟ ಮಾಡ್ತೀರಾ? ನೀನು ಅಡಿಗೆ ಮಾಡ್ಬೇಕಿಲ್ಲ. ಅಣ್ಣ ಅತ್ತಿಗೆ ಬಾರಪ್ಪ ಬಾ. ನಿನ್ನೆ ದಾರಿನ ಕಾಯ್ತಾ ಇದ್ವಿ ನಾವು, ಈಗ ಬಂದ್ಯಾ? ಏನತ್ತೆ ನಾನು ದಾರಿನ ಕಾಯಕತ್ತೀರ? ಹೌದಪ್ಪ, ನೋಡು ಈಗ ನೀವು ಬರ್ತೀರಂತ ನಾನು ಅಡುಗೆ ಮಾಡಬೇಕಾಗಿತ್ತು. ಅದಕ್ಕೆ ನೀನು ಎಲ್ಲಿ ಹೋಗ್ಬೇಡ, ಈಗ ಇಲ್ಲೇ ನಿನ್ನ ಜೊತೆಲೇ ಇರಬೇಕು. ಕೇಬಿಗೆ ಹೋಗಿ ಕರೆಂಟ್ ಬಿಲ್ ಅನ್ನು ಕಟ್ಟಿಕೊಂಡು ಬರ್ತೀಯಾ? ಹೋಗಿ ಬಾ ಪ್ರಶಾಂತ್. ಆಯ್ತಣ್ಣ, ನಾನಿನ್ನ ಬರುತ್ತೇನೆ. ಸುಮ್ಮನೆ ನಿಂತ್ಕೋ, ಇಲ್ಲೇ ನೀ ಎಲ್ಲಿ ಹೋಗ್ಬೇಡ. ನಾನು ಅಡುಗೆ ಮಾಡ್ಬೇಕಂತ ಹೇಳಿದ್ನಲ್ಲ, ನಿಮ್ಮ ಅಣ್ಣ ನನಗೆ ಅಡುಗೆ ಮಾಡಕ್ಕೆ ಬಿಡೋದಿಲ್ಲ. ಸುಮ್ಮನೆ ನಿಂತ್ಕೊಳ್ಳೋ ಇಲ್ಲೇ. ಅಣ್ಣ ಅತ್ತಿಗೆ. ಹಾ ಬಾ ಸೂರ್ಯ. ಅಂದಾಗೆ ಇವರ್ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ಅಣ್ಣ, ನಿನಗೆ ಮೊದಲೇ ಹೇಳಿದ್ನಲ್ಲ, ನಾನೊಂದು ಅನಾಥ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ ಅಂತ. ಅವಳೇ ಇವಳು, ಹೆಸರು ಭೂಮಿಕಾ ಅಂತ. ಹಾ ಭೂಮಿಕಾ, ಇವರು ನನ್ನ 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 ಅತ್ತಿಗೆ. ಅವನು ನಿನ್ನ ಮೈದುನ ಪ್ರಶಾಂತ್. ನನಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಆ ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರಲಿ. ಏನಪ್ಪ ಸೂರ್ಯ, ಒಳ್ಳೆ ಮಹಾಲಕ್ಷ್ಮಿ ಅಂತ ದಂತದ ಗೊಂಬೆನೇ ಆರಿಸಿದೀಯಾ? ಹೌದು ಪಾರ್ವತಿ, ಇವರು ನಮ್ಮ ಸೂರ್ಯನಿಗೆ ತಕ್ಕ ಜೋಡಿ. ಹಾ ನೋಡಮ್ಮ, ನೀನು ನಿನ್ನ ಬಗ್ಗೆ ಏನು ಸಂಕೋಚ ಪಟ್ಟಿಕೊಳ್ಳಬೇಡ. ಆದಷ್ಟು ಬೇಗನೆ ನಿಮ್ಮಿಬ್ಬರ ಮದುವೆ ನಾನು ಮಾಡಿಸುತ್ತೇನೆ, ಸರಿನಾ? ಆಯ್ತು ಮಾವ, ನೀವು ಹೇಳಿದಂತೆ ಆಗ್ಲಿ. ಒಟ್ಟಿನಲ್ಲಿ ಈ ಅನಾಥೆಯನ್ನು
ನಿಮ್ಮ ಮನೆ ತುಂಬಿಸ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು. ನೋಡಮ್ಮ, ಇನ್ ಮುಂದೆ ಯಾವತ್ತೂ ನೀನು ಅನಾಥಳು ಅಂತ ಹೇಳ್ಬಾರ್ದು. ನಿನಗಾಗಿ ನಾವೆಲ್ಲರೂ ಇದ್ದೀವಲ್ಲ. ಮೇಲಾಗಿ ನಿನ್ನ ಗಂಡ ಆಗೋನು ಸೂರ್ಯ ಇದ್ದಾನೆ, ಕಳ್ಳಿ. ಏನು ಭೂಮಿಕಾ ಅತ್ಯಮ್ಮ, ಈಗಲಾದರೂ ಖುಷಿ ಆಯ್ತಾ ನಿಮಗೆ? ಇದೇ ಖುಷಿಯಲ್ಲಿ ಎಲ್ಲರೂ ಸೇರಿ ಒಂದು ಹಾಡು ಹೇಳಿ. ಆಯ್ತು ಅತ್ಗೆ, ನಿನ್ನ ಆಸೆನೆ ನಮ್ಮ ಆಸೆ. ಖುಷಿ ಹೆಚ್ಚಾಗಿ ನಮ್ಮನ್ನ ಮರ್ತ ಬಿಟ್ರಲ್ವ ಇಬ್ರು? ಮದ್ವಿ ಮಾಡ್ಕೊಂಡು ಖುಷಿಗೆ ಅಯ್ಯೋ ಕಳ್ಳಿ. ಇನ್ನ ಲಗ್ನ ಆಗಿಲ್ಲ, ತಗೋತೇವೆ ಹೇಳಾರ ಮತ್ತೆ ಏ ಮಾಡ್ಕೊಂಡಿಲ್ಲ ಬಿಡಂಗೆ ಹೇಳಿ ಮತ್ತನ. ನೋಡಮ್ಮ, ಇನ್ನು ಮುಂದೆ ಯಾವತ್ತೂ ನೀನು ಈ ಮನೆಯಿಂದ ಬೆಳಗುವ ದಂಡ ದೀಪವಾಗಬೇಕು. ಆಯ್ತಕ್ಕ. ಯಾರೆಲ್ಲ ಅನ್ಕೋಬೇಡ. ಹಾ